ಹಾಯ್ ನಮಸ್ತೆ ಎಲ್ಲರಿಗೂ. ಬಟ್ಟೆ ಎಲ್ಲ ಪ್ಯಾಕಿಂಗ್ ಆಗ್ತಾಯಿದೆ. ಎಲ್ಲಿಗೋಗ್ತಾಯಿದ್ದೀವಿ ಗೊತ್ತಾ? ಸಾಲಾಗಿ 3 ದಿವಸ ರಜೆಗಳಿರೋದ್ರಿಂದ ನಮ್ಮ ಮಕ್ಕಳು ಇನ್ನೊಂದು ದಿವಸ ಎಕ್ಸ್ಟ್ರಾ ರಜೆ ಹಾಕ್ಕೊಂಡಿದ್ದಾರೆ. ಗುರುವಾರ 4 ದಿವಸ ರಜೆ ಆಯ್ತಲ್ವ, ಅದಕ್ಕೆ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮತ್ತು ಸಂಜೆ 7 ಗಂಟೆಗೆ ಮನೆ ಬಿಟ್ವಿ. ಹಾಗಾಗಿ ಮನೆಯಿಂದನೇ ಸ್ವಲ್ಪ ತಿಂಡಿ ತೊಗೊಂಡು ಸ್ನ್ಯಾಕ್ಸು ಟಿಫನ್ ಸ್ವಲ್ಪ ಪುಳಿಯೋಗರೆ ಎಲ್ಲ ಮಾಡ್ಕೊಂಡು ಬಂದೆ. ರಾತ್ರಿ 10 ಗಂಟೆಗೆ ಸೈಡಲ್ಲಿ ಒಂದು ಗಾಡಿ ಹಾಕಿ ಒಂದು ಕಡೆ ಎಲ್ಲರೂ ತಿಂಡಿ ತಿಂತಾಯಿದ್ದೀವಿ. ರೋಡ್ ಸೈಡ್ ನಿಂತ್ಕೊಂಡು ತಿನ್ನೋದು ಅದೊಂಥರ ಎಂಜಾಯ್ಮೆಂಟ್ ಅಲ್ವಾ, ಹಾಗೆ ತಿಂತಾಯಿದ್ದೀವಿ. ಮತ್ತು ಎಲ್ಲೂ ಬಂದಿದ್ದೀವಿ ನೋಡಿ. ಬೆಳಗ್ಗೆ ರಾತ್ರಿ ಮನೆಗೆ ಬರೋಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಇವಾಗ ಬೆಳಗ್ಗೆ ಎಲ್ಲರೂ ಎದ್ದು ತಿಂಡಿ ಮಾಡ್ಕೊಂಡಿದ್ದೀವಿ. ಚಿತ್ರಾನ್ನ ಮೊಸರನ್ನ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲಿರೋದು ಗೊತ್ತಾ? ಇದು ಚಿಕ್ಕಮಗಳೂರು, ನಮ್ಮ ಓರ್ಗಿತಿಯವರ ತವ್ರ ಮನೆ. ಇಲ್ಲಿಗೆ ಬಂದಿದ್ದೀವಿ. ಅವ್ರ ಮನೇಲೂ ಎಲ್ಲ ಅವ್ರ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ರಜಾ ಅಲ್ವಾ, ಅವ್ರು ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ. ನಮ್ಮನ್ನು ಯಾವಾಗೂ ಕರಿತಾಯಿದ್ರು, ನಾವು ಬರಲಿಲ್ಲ. ಈ ಸರಿ ಏನೋ ಬಂದಿದ್ದೀವಿ. ಈಗ ದತ್ತಪೀಠಕ್ಕೆ, ಮತ್ತು ಅವ್ರ ಮನೆ ದೇವರಿದೆ ಗಾಳಿ ಕೆರೆ ಅಂತ, ಅಲ್ಲೊಂದು ದೇವರಿದೆ. ಮತ್ತು ಇನ್ನು ಮುಳ್ಳಯ್ಯನಗಿರಿ, ಇನ್ನು ಎಷ್ಟೊಂದು ಗಿರಿಗಳಿದೆ. ಎಲ್ಲ ದೇವಸ್ಥಾನಕ್ಕೂ ಕರ್ಕೊಂಡೋಗ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ತಿಂಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಜನ ಬೇರೆ ಜಾಸ್ತಿ ಇದ್ದೀವಿ. ಎಲ್ಲ ನಾವು ಒಂದು ಕಡೆ ನಿಂತ್ಕೊಂಡು ಊಟ ಹೊಟ್ಟೆ ತುಂಬ ಮಾಡ್ಬೋದು. ಹೋಟ್ಲಲ್ಲೆಲ್ಲ ತೊಗೊಂಡ್ರೆ ಅಷ್ಟೊಂದು ಚೆನ್ನಾಗಿ ತಿನ್ನೋಕ್ಕಾಗಲ್ಲ ಅಂತ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ಫಸ್ಟು ಇವಾಗ ಫಾಲ್ಸ್ಗೆ ಹೋಗ್ತಾಯಿದ್ದೀವಿ. ಫಾಲ್ಸಲ್ಲಿ ಎಲ್ಲ ಮಕ್ಕಳೆಲ್ಲ ಇವಾಗ ಎಂಜಾಯ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಫಸ್ಟು ಅಲ್ಲಿ ಹೋಗ್ಬಿಟ್ಟು ಮತ್ತು ಬೇರೆ ಕಡೆ ಹೋಗೋದು ಅಂತ ಎಲ್ಲ ಮಾತಾಡ್ಕೊಂಡಿರೋದು. ಇವಾಗ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಇವ್ರ ಮನೆಯಿಂದ ಆ ಫಾಲ್ಸ್ಗೆ. ಎಲ್ಲರೂ ಅವ್ರವ್ರ ಬಟ್ಟೆ ಹಿಡ್ಕೊಂಡು ಹೊರಡ್ತಾ ಇದ್ದೀವಿ. ಕಾರ್ನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ದೂರ ನಡಿಬೇಕಲ್ಲ ನೋಡಿ, ಬಂದಿದ್ದೀವಿ ಫಾಲ್ಸು. ಈ ಫಾಲ್ಸ್ ಹೆಸರು ಹೊನ್ನಮ್ಮನ ಹಳ್ಳ ಅಂತ ಹೇಳ್ತಾರಂತೆ. ತುಂಬ ಫ್ರೆಶ್ ಆಗಿದೆ ನೀರು, ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಎಲ್ಲರೂ ಮಕ್ಕಳು ಎಲ್ಲ ತುಂಬ ಹೊತ್ತು ಎಂಜಾಯ್ ಮಾಡಿದ್ರು. ಮತ್ತು ಸ್ನಾನ ಮಾಡ್ಕೊಂಡ್ರಲ್ಲ, ಎಷ್ಟು ಅಂದರೆ ಮೈ ಎಲ್ಲ ಅಷ್ಟು ಹಗುರ ಆಗೋಯ್ತು. ಈ ನೀರು ಹರಿತಾ ಇದೆ ನೋಡ್ರಿ, ಇದು ಕೆಳಗಡೆ ನಿಂತ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ತುಂಬ ಹೊತ್ತು ಮಕ್ಕಳೆಲ್ಲ ನೀರಲ್ಲಿ ಆಟ ಆಡಿದ್ರು. ಈ ಮಳೆಗಾಲ ಆದರೆ ಇನ್ನೂ ಸ್ವಲ್ಪ ಜೋರಾಗಿ ಹರಿಯುತ್ತೆ. ಇವಾಗ ಸ್ವಲ್ಪ ಮಳೆ ಇಲ್ಲವಲ್ಲ, ಅದಕ್ಕೆ ಸ್ವಲ್ಪ ತೆಳ್ಳಗೆ ಹರಿತಾ ಇದೆ. ಆದರೂ ಅದರಲ್ಲೇ ಎಲ್ಲ ಎಂಜಾಯ್ ಮಾಡಿಕೊಂಡ್ರು. ಚೆನ್ನಾಗಿತ್ತು ಆಟ ಮಕ್ಕಳೆಲ್ಲ ಆಟ ಆಡಿಕೊಂಡು ಸ್ವಲ್ಪ ಜಾಸ್ತಿ ಹೊತ್ತೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತು ಇಲ್ಲಿ ಮುಗಿಸ್ಕೊಂಡು ದತ್ತಪೀಠಕ್ಕೆ ಹೊರಡ್ತೀವಿ. ಇಲ್ಲಿ ಒಂದು ಅಮ್ಮನ ದೇವಸ್ಥಾನ ಇದೆ, ಇಲ್ಲೇ ಫಾಲ್ಸ್ ಪಕ್ಕ. ಮತ್ತು ಇಲ್ಲಿ ದತ್ತಾತ್ರೇಯ ಅವರು ಪಾದಕೆನೂ ಇಟ್ಟಿದ್ದಾರೆ. ಹಾಗೆ ನಾವು ಮಾಡ್ಕೊಂಬಂದಿದ್ದ ತಿಂಡಿನೆಲ್ಲ ಇಲ್ಲಿ ಒಂದು ಕಡೆ ತಿಂತ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸುತ್ತು ಬೆಟ್ಟದ ಮಧ್ಯ ನಿಂತ್ಕೊಂಡು ತಿಂಡಿ ತಿನ್ನೋದು ಎಷ್ಟು ಖುಷಿ ಅಲ್ವಾ. ನಾವು ಬೇರೆ ಅಪರೂಪಕ್ಕೆ ಬಂದಿರೋದ್ರಿಂದ ನಮಗೆಲ್ಲ ಇದು ಇನ್ನೂ ತುಂಬಾ ಖುಷಿ. ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ನಾವು. ಮತ್ತೆ ಬಂದ್ವಿ ಇಲ್ಲಿ ಫಾಲ್ಸ್ ಹತ್ರಕ್ಕೆ. ತಿಂಡಿ ಎಲ್ಲ ತಿನ್ಕೊಂಡು ಎಲ್ಲರೂ ಫೋಟೋಶೂಟ್ ಮಾಡಿಕೊಂಡು ಮತ್ತೆ ಹೊರಡೋಣ ಅಂತ ಫೋಟೋಶೂಟ್ ಮಾಡ್ಕೊಳ್ತಾ ಇದ್ದಾರೆಲ್ಲ. ಮತ್ತು ಇಲ್ಲಿ ಫ್ರೆಶ್ ವಾಟ್ರ್ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾವು ಒಂದು ಕ್ಯಾನ್ ತಂದಿದ್ದು, ದಿನ ಎಲ್ಲ ಇಡೀ ವಾಟ್ರ್ ಬಾಟ್ಲ್ ತೊಗೊಳ್ಳೋದು ಬೇಡ ಅಂದ್ಬಿಟ್ಟು ಅಲ್ಲೇ ಇಟ್ಕೊಂಡು, ಅದು ಒಂದು ಮತ್ತೆ ಬೆಟ್ಟದ ಮೇಲೆ ಹೋಗೋವಾಗ ಯಾವುದು ಪ್ಲಾಸ್ಟಿಕ್ ಬಾಟ್ಲ್ಗಳನ್ನು ಹಲೋ ಮಾಡಲ್ಲ. ಹಾಗಾಗಿ ನಾವು ಒಂದು 10 ಲೀಟ್ರ್ ಕ್ಯಾನ್ ತಂದಿದ್ದು ಅಲ್ಲಿ ಇಟ್ಕೊಂಡು. ಮತ್ತು ಇದು ದತ್ತಪೀಠ. ಇಲ್ಲಿಗೆ ಬಂದು ದತ್ತಪೀಠದೊಳಗಡೆ ಹೋಗಿ ದತ್ತಾತ್ರೇಯರ ಪಾದಕೆನ ನಮಸ್ಕಾರ ಮಾಡಿಕೊಂಡು ಆ ಪಾಸಿಟಿವ್ ವೈಬ್ಸ್ನ ತಗೊಂಡು ಚೆನ್ನಾಗಿತ್ತು. ಫಸ್ಟ್ ಟೈಮ್ ಬಂದಿರೋದ್ರಿಂದ ಖುಷಿ ಆಯಿತು. ಇಲ್ಲಿ ಮತ್ತೆ ಇನ್ನೊಂದು ಗಿರಿ, ಅಲ್ಲೇ ದತ್ತಪೀಠದ ಪಕ್ಕನೇ ಇನ್ನೊಂದು ಬೆಟ್ಟದ ಮೇಲೆ ನಮ್ಮ ಓರ್ಗಿತಿಯವ್ರ ಮನೆ ದೇವರಿದೆ, ಗಾಳಿ ಕೆರೆ ಅಂತ. ಇಲ್ಲಿ ಒಂದು ದೇವಸ್ಥಾನ ಇದೆ, ಒಂದು ಕೆರೆ ಇದೆ. ಸರ್ ಇಲ್ಲಿಗೆಲ್ಲ ಕಾರು ತುಂಬ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಇವ್ರಿಗೆ ಮನೆ ದೇವರು ಆಗಿರೋದ್ರಿಂದ ಇವ್ರಿಗೆ ಗೊತ್ತು, ಪ್ರತಿ ವರ್ಷ ಬರ್ತಾರೆ ಮತ್ತು ಇಲ್ಲಿ ಜಾತ್ರೆನೂ ಮಾಡ್ತಾರೆ. ಹಾಗಾಗಿ ಇವ್ರಿಗೆ ಗೊತ್ತು, ಕರ್ಕೊಂಡು ಬಂದರು ಇಲ್ಲಿ. ಮತ್ತು ಇಲ್ಲಿ ಅಡುಗೆ ಎಲ್ಲ ನೈವೇದ್ಯ ಎಲ್ಲ ಮಾಡಿಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರಂತೆ ಇವರು ಮನೆ ದೇವ್ರು ಮಾಡೋಕ್ಕೆ ಬಂದಾಗ. ಇಲ್ಲಿ ಎಲ್ಲ ವ್ಯವಸ್ಥೆನೇ ಇದೆ, ಅಡುಗೆ ಮಾಡ್ಕೊಳ್ಳೋದಕ್ಕೆ ಒಲೆ ಇದೆ, ಒಳಕಲ್ಲಿದೆ, ಎಲ್ಲ ಇದೆ. ಸ್ವಲ್ಪ ದೂರ ಕಾರ್ ನಿಲ್ಲಿಸ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಚೆನ್ನಾಗಿತ್ತು. ಬಿಸಿಲು ಏನೂ ಅಷ್ಟಂಗೆ ಇರಲಿಲ್ಲ. ವೆದರ್ ತುಂಬ ಚೆನ್ನಾಗಿತ್ತು ನಮಗೆ. ನೋಡಿ, ಇದೇ ಗಾಳಿ ಕೆರೆ ಅಂತ. ತುಂಬ ಇಲ್ಲಿ ಏನಾದರೂ ನಮಗೆ ಮೈಗೋ ಮನಸ್ಸಿಗೋ ಒಂಥರ ಅನಿಸಿದ್ರೆ ಇಲ್ಲಿ ಬಂದು ನೀರಲ್ಲಿ ಮುಳುಗಿ ದೇವ್ರ ದರ್ಶನ ಮಾಡ್ಕೊಂಡೋದ್ರೆ ಅಷ್ಟು ಪಾಸಿಟಿವ್ ಆಗಿರುತ್ತಂತೆ. ನಾವು ಬಂದಾಗ ಇನ್ನು ಅರ್ಚಕರು ಬಂದಿರಲಿಲ್ಲ, ಎಲ್ಲರೂ ಕಾಯ್ತಾಯಿದ್ರು.
ನಾವಾಗೆ ಅಲ್ಲಿ ಹೋಗಿ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಬಂದು ದೇವರು ನೋಡಿ ಚೆನ್ನಾಗಿದೆ ದೇವಸ್ಥಾನ, ಪುಟ್ಟ ದೇವಸ್ಥಾನ. ಒಳಗಲ್ಲೆಲ್ಲ ನೋಡಿ ಎಲ್ಲ ಅನುಕೂಲ ಇದೆ ಅಡುಗೆ ಮಾಡೋರಿಗೆ. ಚೆನ್ನಾಗಿದೆ ಪ್ಲೇಸ್ ಇದೂ. ಮತ್ತು ಇಲ್ಲಿ ಫೋಟೋಶೂಟ್ಗೆ ಮತ್ತೆ ಬಂದರು ಎಲ್ಲ. ಈ ದೇವಸ್ಥಾನ ಹಿಂದ್ಗಡೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಇನ್ನು ತುಂಬ ಕಡೆ ಹೊರಡಬೇಕು. ಅದಕ್ಕೆ ನೋಡಿ ಇವರು ಯಾರೋ ಇವತ್ತು ಮನೆ ದೇವ್ರು ಮಾಡ್ತಾಯಿದ್ದಾರೆ, ಅದಕ್ಕೆ ಸಾಮಾನೆಲ್ಲ ತರ್ತಾಯಿದ್ದಾರೆ. ಕೆಳಗಿಂದ ತೊಗೊಂಬರೋದು ಸ್ವಲ್ಪ ಕಷ್ಟನೇ ಇದೆ. ನೋಡಿ ಸೌದೆಯಿಂದ ಎತ್ಕೊಂಬರ್ತಾ ಇದ್ದಾರೆ ಇವರು. ಸೌದೆ ಪಾತ್ರೆಗಳು ಪ್ರತಿಯೊಂದು. ಇಲ್ಲಿ ನಾನ್ ವೆಜ್ ಅಡುಗೆ ಮಾಡೋದ್ರಿಂದ ನಾನ್ ವೆಜ್ ನೋಡಿ ಇವರೆಲ್ಲ ಕೋಳಿ ಹಿಡ್ಕೊಂಬರ್ತಾ ಇದ್ದಾರೆ. ಪ್ರತಿಯೊಂದು ತರಬೇಕು, ಏನೂ ಮರ್ತು ಬರಂಗಿಲ್ಲ. ತಂದ್ರೇ ಇಲ್ಲಿ ಅಡುಗೆ ಮಾಡ್ಕೊಳಕ್ಕಾಗೋದು. ಇಲ್ಲೊಂದು ಪುಟ್ಟದಾಗ ಒಂದು ಅಂಗಡಿ ಇಟ್ಟಿದ್ರು. ಇಲ್ಲಿ ಹೇಳಲಿಕಾಯಿ ಜ್ಯೂಸು ಫೇಮಸ್ ಅಂತೆ. ಸರಿ ಎಲ್ಲರೂ ತೊಗೊಂಡು ಕುಡ್ಕೊಳ್ತಾ ಬಂದ್ರಿ. ಇಲ್ಲಿ ಮತ್ತೆ ಕೆಳಗೆ ಬಂದಮೇಲೆ ನಮ್ಮ ಊರಿಗಿತ್ತಿಯವ್ರ ಪರಿಚಯ, ಅವರು ಒಂದು ಹೋಟ್ಲ್ ಇಟ್ಟಿದ್ರು. ಅವರು ಸ್ವಲ್ಪ ಎಲ್ಲರಿಗೂ ಟೀ ಕೊಟ್ಟರು. ಕುಡ್ಕೊಳ್ತಾ ಅವ್ರನ್ನ ಮಾತಾಡಿಸ್ಕೊಂಡು ಮತ್ತು ಇನ್ನು ತುಂಬ ಕಡೆ ಹೋಗೋದಿದೆ. ಎಲ್ಲೆಲ್ಲಿ ಹೋಗಿ ಕರ್ಕೊಂಡು ಹೋಗ್ತಾರೆ ನೋಡ್ತೀವಿ. ಮತ್ತು ಸಂಜೆ ಬಂದಾಗ 5 ಗಂಟೆ ಆಗಿತ್ತು. ಸ್ವಲ್ಪ ಎಲ್ಲರೂ ರೆಸ್ಟ್ ಮಾಡಿ ಫುಡ್ ಸ್ಟ್ರೀಟಿಗೆ ಕರ್ಕೊಬಂದರು ಮಕ್ಕಳು. ಅವ್ರವ್ರಿಗೆ ಯಾವುದೇದು ಇಷ್ಟ ಆಯಿತು ಆ ಫುಡ್ಡನ್ನ ತಗೊಂಡು ತಿಂದ್ಕೊಳ್ತಾ ಇಲ್ಲೊಂದು 2 ಅವರ್ ಎಂಜಾಯ್ ಮಾಡಿಕೊಂಡು ಮನೆಗೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು ಈ ದಿನದ ಎಲ್ಲ ಟ್ರಾವೆಲಿಂಗು. ನಮ್ಮ ಮೊದಲ ಚಿಕ್ಕಮಗಳೂರು ಸ್ಟ್ರೀಟಿಗೆ ಬಂದಿದ್ದು ದೇವಸ್ಥಾನಗಳು ಬರಾಗಿತ್ತು. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇವತ್ತೆಲ್ಲ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.